ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ ಅದಕ್ಕೆ ಫೋಟೋ ತೋರ್ಸೋ. ಅಣ್ಣ ತಿರ್ಗೋ ಅಣ್ಣ ತೋರ್ಸೋಣ. ಸರಿ, ನೀವು ಯಾರು ಗೋಳಿ ಕೊಡಲ್ಲ ಅಂದ್ರೆ ತೋರಿಸ್ತೀನಿ. ಇಲ್ಲ ಇಲ್ಲ ನಾವೆಲ್ಲ ಹಾಗೆ ಮಾಡಲ್ಲ. ಪ್ಲೀಸ್ ತೋರ್ಸೋಣ. ಏನು ಇದು ವಾಲ್ ಪೇಪರ್ಗೆ ಹಾಕೊಂಡ್ಬಿಟ್ಟಿದ್ಯಾ? ಏನೇ ಇದು ಬಾಯ್ ಬಿಟ್ಕೊಂಡು ನೋಡ್ತಿದ್ಯಾ? ನಿನ್ ದೃಷ್ಟಿನೇ ಬಿದ್ದು ಬಿಡುತ್ತೆ. ಮುಚ್ಚೆ ಬಾಯ್. ಹೇ ಕೊಡೆ. ತ್ರಿಪುರ್ ಸುಂದ್ರಿ ನೀನ್ ಹುಡುಗಿ ಅತ್ಯಾಗ ಆಡ್ಬೇಡ. ಸಾಕ್ ಸುಮ್ನೆ ಇರೆ. ತುಂಬಾ ಸುಂದರವಾಗಿದ್ದಾಳೆ ಕಣೋ, ನಿಮ್ಮಿಬ್ರದ್ದು ಒಳ್ಳೆ ಜೋಡಿ. ಹಲೋ ಹಲೋ, ನಾವ್ ಬರೀ ಫೋಟೋಗೆಲ್ಲ ಸುಮ್ನಾಗಲ್ಲ, ಅದಕ್ಕೆ ಹತ್ರ ಮಾತಾಡ್ಬೇಕು. ಕಾಲ್ ಮಾಡ್ಬಿಟ್ಟು ಕೊಡು. ಏನೋ ಕಾಲ್ ಮಾಡ್ಬೇಕಾ? ಬೇಡ ಬೇಡ, ಆಮೇಲೆ ನೀನೇನಾದ್ರೂ ಫಿಟ್ಟಿಂಗ್ ಇಟ್ರೆ. ನಿನ್ ಭಾವಿ ಹೆಂಡತಿ ನಂಬರ್ ಹುಡ್ಕೋದು ನನಗೇನ್ ಕಷ್ಟ ಅಲ್ಲ. ನೀನೇ ಕಾಲ್ ಮಾಡ್ಕೊಟ್ರೆ ನಾನ್ ಜಸ್ಟ್ ಮಾತಾಡಿ ಸುಮ್ನೆ ಆಗ್ತೀನಿ. ಇಲ್ಲ ಅಂದ್ರೆ ನೀನ್ ಹೇಳ್ದಂಗೆ ಫಿಟ್ಟಿಂಗ್ ಇಡೋದೆ. ಅಯ್ಯೋ, ನೀನ್ ಹಂಗ್ ಮಾಡೋಳೆ. ರಾಮ ತಾಯಿ ಮಾಡ್ಕೊಡ್ತೀನಿ. ಏನಾಯ್ತು? ಇನ್ನು ರಿಂಗ್ ಆಗ್ತಾ ಇದೆ, ಇರ್ರೆ. ಅದ್ಯಾ, ಫೋನ್ ರಿಂಗ್ ಆಗ್ತಿದೆ, ಮಾತಾಡು. ನಂಗೂ ಕೇಳಿಸ್ತಾ ಇದೆ ಅಣ್ಣ, ಆದ್ರೆ ಇವಾಗ ರಿಸೀವ್ ಮಾಡಕ್ ಆಗಲ್ಲ. ಸಾರ್ಥಕ್ ಕಾಲ್ ಮಾಡ್ತಿದ್ದೆ, ಮಾತಾಡು. ನೀನೇ ರಿಸೀವ್ ಮಾಡೋಂಗೆ 2 ನಿಮಿಷ ಮಾತಾಡೋಣ. ಇಟ್ಕೊಳ್ರಿ ಅವ್ರನ್ನ. ಹಲೋ ಹಲೋ ಆದ್ಯಕ್ಕೆ. ಆದ್ಯ ಸ್ವಲ್ಪ ಬಿಸಿ ಇದ್ದಾಳೆ, 2 ಮಿನಿಟ್ಸ್ ಬಿಟ್ಟು ಕಾಲ್ ಮಾಡ್ತಾಳೆ. ಓ ಹೌದಾ? ಹಾಗಾದ್ರೆ ಅಲ್ಲಿವರೆಗೂ ನೀವೇ ಮಾತಾಡಿ. ನೀವ್ಯಾರು ಮಾತಾಡ್ತಿರೋದು? ಆದ್ಯ ಅಣ್ಣನಾ? ನೀವ್ಯಾರು? ನನ್ನ ಏನಕ್ಕೆ ಪ್ರಶ್ನೆ ಮಾಡ್ತಿದ್ದೀರಾ? ಆದ್ಯ ಒಂದ್ಮೇಲೆ ಅವಳತ್ರೇ ಮಾತಾಡಿ. ಹಲೋ, ನಾವ್ ಗಂಡಿನ ಕಡೆಯವರು. ನೀವ್ ಕೇಳ್ಬೇಕು, ಸುಮ್ನೆ ತರ್ಲೆ ಎಲ್ಲ ಮಾಡ್ಬಾರ್ದು. ಅಲ್ಲ, ನಿಮಗ್ ನೀವ್ ಯಾರು ಅಂತಾನೆ ಗೊತ್ತಿಲ್ವಾ? ಅದನ್ನ ಹೇಳಕ್ಕೂ ಆದ್ಯನೇ ಬರ್ಬೇಕಾ? ಯಾರೇ ನೀವು ಮಾತಾಡ್ತಿರೋದು? ತಮಾಷೆ ಮಾಡ್ತಿದ್ದೀರಾ? ಹಲೋ ಆದ್ಯ, ನಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ದೆ. ಈ ನನ್ನ ತಂಗಿರು ಮಾತಾಡಬೇಕು ಅಂದ್ರು, ಅದಕ್ಕೆ ಫೋನ್ ಮಾಡಿದೆ. ಓ ಹೌದಾ, ಒಳ್ಳೇದೇ ಆಯ್ತು. ಸರಿ ಕೊಡಿ. ಹಾಂ, ಕೊಡ್ತೀನಿ. ಹಲೋ ಅತ್ತೆ, ನಾನ್ ಅಮೂಲ್ಯ ಮಾತಾಡ್ತಿದ್ದೀನಿ. ಹೇಗಿದ್ದೀರಾ? ನಮ್ಮ ಅಣ್ಣಂಗೆ ಬರೀ ನಿಮ್ದೇ ಜಪ. ಚೆನ್ನಾಗಿದ್ದೀನಿ ಅಮೂಲ್ಯ. ನಿಮ್ಮ ಅಣ್ಣ ನಿಮ್ ಬಗ್ಗೆ ತುಂಬಾ ಹೇಳಿದ್ದಾರೆ. ಎಲ್ರು ಏನ್ ಮಾಡ್ತಾ ಇದ್ದೀರಾ? ಅಣ್ಣಂಗ್ ಕಾಟ ಕೊಡ್ತಿದೀವಿ ಅಂತ ನೀವ್ ಬೇಜಾರ್ ಮಾಡ್ಕೋಬೇಡಿ. ಹೇ ಇಲ್ಲಪ್ಪ, ಹಾಗೆಲ್ಲ ಏನಿಲ್ಲ. ನಿಮ್ಮ ಹತ್ರ ಮಾತಾಡಿ ಖುಷಿನೇ ಆಯ್ತು. ಅದಕ್ಕೆ ಆಗ್ಲೇ ಒಬ್ರು ಮಾತಾಡಿದ್ರಲ್ಲ, ಅವ್ರಿಗೆ ಫೋನ್ ಕೊಡಿ. ಅಣ್ಣಂಗ? ಅಯ್ಯೋ ಕೊಡಿ, ಅದಕ್ಕೆ ನಾನೇ ನಿಮ್ಮ ಅಣ್ಣನ್ ತಿನ್ಬಿಡಲ್ಲ. ಏನ್ರಿ ಮಾತಾಡೋದಕ್ಕೆ ತುಂಬಾ ಸಂಕೋಚ ಪಡ್ಕೊಳ್ತಿದ್ದೀರಾ? ನಿಮಗ್ ನಮ್ಮ ಹತ್ರ ಮಾತಾಡೋದಕ್ಕೆ ಭಯನಾ? ಯಾರು ಹೇಳ್ತಿದ್ದೀರಾ? ನಿಮ್ಮ ಹತ್ರ ಮಾತಾಡೋದಕ್ಕೆ ನನಗೇನು ಭಯ? ಹೌದು, ನೀವ್ ನೋಡೋದಕ್ಕೆ ಹೇಗಿದ್ದೀರಾ? ಅದಕ್ಕೆ ತರನೇ ಲಕ್ಷಣವಾಗಿದ್ದೀರಾ. ಫುಲ್ ಹ್ಯಾಂಡ್ಸಮ್. ನೀವ್ ಜಾಸ್ತಿ ಭಯ ಪಡ್ಬೇಡಿ, ಒಳ್ಳೇದಲ್ಲ. ನಮ್ ತರ ಬಿಂದಾಸ್ ಆಗಿರ್ಬೇಕು. ಏ ಅಮೂಲ್ಯ, ಸಾಕು ಕಣೆ ತಲಾಟೆ. ಅಣ್ಣಂಗೆ ಫೋನ್ ಕೊಡು. ಆಯ್ತಾ ನಿಮ್ದಲ್ಲ?
ಹಲೋ ಆದ್ಯ. ನಾನೇ ಮಾತಾಡ್ತಾ ಇರೋದು. ಮತ್ತೆ ಇನ್ನೇನು ಸಮಾಚಾರ? ಸಮಾಚಾರ ತುಂಬಾ ಇದೆ, ಆದ್ರೆ ಮಾತಾಡೋಕ್ ಟೈಮ್ ಇಲ್ಲ. ನಾಳೆ ಎಲ್ರೂ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಸೊ ತಯಾರಿ ಮಾಡ್ಕೊಳಕ್ ತುಂಬಾ ಇದೆ. ಓಕೆ ಬಾಯ್. ಹಲೋ ಏ ಆದ್ಯ ಆದ್ಯ ಅದೇ ನೀನ್ ಮಾಡುತ್ತೆ ಕಟ್ ಮಾಡ್ಬಿಟ್ರಾ? ನೀನು ನಿನ್ ಮುಖ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಓ ಅತ್ಗೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಕೂತ್ಕೊಳ್ಳಿ. ಮತ್ತೆ ಮದುವೆ ತಯಾರಿ ಎಲ್ಲ ಜೋರು ಅನ್ಸುತ್ತೆ. ಇಷ್ಟೊತ್ತು ಅದನ್ನೇ ಮಾತಾಡ್ತಾ ಇದ್ವಿ. ಮಾತಾಡ್ತಾ ಆಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಸಾರ್ಥಕ ಇಲ್ಲಿ ಇದವಲ್ಲ ನಮ್ಮ ಮನೆವು ನೋಡಿ, ಗೋಳು ಇಕ್ಕೋತಾ ಇದ್ದಾವೆ. ಅಯ್ಯೋ ಪಾಪ ಸಾರ್ಥಕ ಬಾ ಕೂತ್ಕೋ. ಮದುವೆ ಆದ್ಮೇಲೆ ನಮ್ಮನ್ನೆಲ್ಲ ಮರ್ತು ಬಿಡ್ಬಿಡಪ್ಪ. ಚಿಕ್ಕಪ್ಪ, ಮದ್ವೆಗೆ ಇನ್ನೂ ತುಂಬಾ ದಿನ ಇಲ್ಲ, ಹಾಗಾಗಿ ನೀವೆಲ್ಲರೂ 4 ದಿನದ ಮುಂಚೆನೇ ಇರಬೇಕು. ಹೌದು ಮಂಜು, ನೀವೆಲ್ಲ ನಮ್ಮ ಜೊತೆಗಿದ್ರೆ ನನಗೆ 4 ಆನೆ ಬಲ ಬಂದಾಗತ್ತೆ ನೋಡಿ. ಅಯ್ಯೋ ಬೇಜಾರು ಮಾಡ್ಕೋಬೇಡಿ. ನಿಮಗೆ ಗೊತ್ತಲ್ಲ, ನಂಗೆ 4 ದಿವಸ ರಜಾ ಸಿಗೋದಿಲ್ಲ. ಮದುವೆ ದಿವಸ ಅಂತೂ ಖಂಡಿತ ಬರ್ತೀನಿ. ಸರಿ ಬಿಡಿ. ಹಾಗಾದ್ರೆ ಪರಿಮಳ ಅನ್ನೋ ಮಕ್ಕಳನ್ನಾದ್ರೂ ಮೊದಲೇ ಕಳಿಸ್ಕೊಡಿ. ಓ ಧಾರಾಳವಾಗಿ ಕರ್ಕೊಂಡೋಗಿ. ಇವರು ಎಲ್ಲ ಮದ್ವೆಗೆ ಬರಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಪರಿಮಳ, ಯಾಕೆ ಸಪ್ಕಾಗ್ಬಿಟ್ಟೆ? ಏನಾಯ್ತು? ಅದಕ್ಕೆ ನಮಗೂ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿದ್ದಾರೆ. ಇವಳಿಗೆ ಇವ್ರದೇ ಚಿಂತೆ ಯಾವಾಗಲೂ. ಹೌದಾ ಪರಿಮಳ? ಅದನ್ನೇ ಯೋಚಿಸ್ತಾ ಇದೆಯಾ ನೀನು? ಹೌದಕ್ಕ, ಇವ್ರ ತಲೆ ಮೇಲೆ ಯಾವತ್ತು ಅಕ್ಷತೆ ಬೀಳುತ್ತೆ ಅನ್ನೋದೇ ಚಿಂತೆ ಆಗಿದೆ. ದೊಡಮ್ಮ, ನೀವ್ ಯಾವ ವಿಷಯ ಮಾತಾಡಿದ್ರು ನಮ್ಮಮ್ಮ ಮದ್ವೆ ವಿಷಯಕ್ಕೆ ಬರ್ತಾರೆ. ಇನ್ ಮದ್ವೆ ವಿಷಯನೇ ಮಾತಾಡಿದ್ರೆ ನಮ್ಮಮ್ಮ ಬಿಟ್ಬಿಡ್ತಾರಾ? ಪರಿಮಳ, ನೀವೆಲ್ಲ 4 ದಿನ ಮೊದಲೇ ಬರಬೇಕು ಅಂತ ನಾನು ಹೇಳಿದ್ದು ಇದಕ್ಕೇನೆ. ಇದು ನಮ್ಮ ಮನೇಲಿ ನಡೀತಿರೋ ಮೊದಲೇ ಕಾರ್ಯ. ಎಲ್ಲ ನೆಂಟರಿಷ್ಟರಿಗೂ ಬರೋಕ್ಕೆ ಹೇಳಿದ್ದೀನಿ. ಹಾಗೆ ಬಂದಿರೋರಲ್ಲಿ ಯಾರಾದರೂ ಆರ್ತಿಗೂ ಅಮೂಲ್ಯಂಗೂ ಜೋಡಿ ಆಗ್ಬೋದಲ್ವಾ? ಹಾಗೇನಾದರೂ ಸರಿ ಹೋಯ್ತು ಅಂದರೆ ತಾಳಿ ಕಟ್ಸೋದೆ, ವಾಲ್ಗ ಊದ್ಸೋದೆ. ಏನಂತೀಯ ಪರಿ? ಸರಿ ಅಕ್ಕ. ಅಮ್ಮ, ಆರ್ಥಿಕತೆನೋ ಓಕೆ, ಆದ್ರೆ ಈ ಬಜಾರಿ ಅಮೂಲ್ಯ ಇದ್ದಾಳಲ್ಲ, ಇವಳನ್ನ ಕಟ್ಕೊಳ್ಳೋ ಕತೆ ಫಿನಿಶ್. ಏನಂದ್ರೆ ಬಜಾರಿನ ನಾನು ಬಜಾರಿನ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.